ಹೊಸ ಅರ್ಥವನ್ನು ಕೊಡುವ, ಇದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಜೀವನಕ್ಕೆ ಒಂದು ಹೊಸ ತಿರುವು ಕೊಡುವಂತ ಕಾವ್ಯಗಳೇ ಮಹಾಕಾವ್ಯಗಳು. ಓದುವುದರಿಂದ ಅರ್ಥ ಕೊಟ್ಟದ್ದು ಅಷ್ಟಲ್ಲ, ನಮ್ಮ ಜೀವನಕ್ಕೆ ತಿರುವು ಕೊಡಬೇಕು ಅಂತ. ಒಂದು ನಾನು ರಣ್ಣನಲ್ಲಿ ಕಂಡುಕೊಂಡದ್ದು ಬಹಳ ಮುಖ್ಯವಾಗಿರುವಂತಹ ಸಂಗತಿ ಏನು ಅಂತಂದ್ರೆ, ಗದಾ ಯುದ್ಧದಲ್ಲ. ಬಹುತೇಕ ನಾವೆಲ್ಲ ಏನ್ ತಿಳ್ಕೊಂಡಿದೀವಿ ಅಂತಂದ್ರೆ ಅದೊಂದು ಯುದ್ಧ ಕಾವ್ಯ ಅಂತಾನೆ ಹೇಳ್ತೀವಿ. ಗದಾ ಯುದ್ಧ, ವಿಕ್ರಮಾರ್ಜುನ ವಿಜಯ, ಇವುಗಳನ್ನ ನಾವು ಯುದ್ಧ ಕಾವ್ಯ ಅಂತ ಹೇಳ್ಕೊತ ಬಂದೀವಿ. ನನಗೆ ಇತ್ತೀಚೆಗೆ ಅನ್ನಿಸ್ಲಿಕ್ಕೆ ಅವು ಯುದ್ಧ ಕಾವ್ಯಗಳಲ್ಲ, ಶಾಂತಿ ಕಾವ್ಯಗಳು ಅಂತ. ಅವು ಕೇವಲ ಯುದ್ಧದ ಸಂದೇಶ ಕೊಡಂಗಿಲ್ಲ, ಅವು ಕೊಡುವುದು ಶಾಂತಿಯ ಸಂದೇಶ ಕೊಡ್ತಾವ. ಯುದ್ಧ ಉನ್ಮಾದ, ಯುದ್ಧ ಉನ್ಮಾದ, ಕಾವ್ಯ ಸಮಾಧಾನ. ಕಾವ್ಯ ಕೊಡೋದು ಸಮಾಧಾನವನ್ನ ಕೊಡ್ತದ. ಯುದ್ಧ ಬೆಂಕಿದ್ದಂಗ, ಯುದ್ಧ ಬೆಂಕಿದ್ದಂಗ, ಶಾಂತಿ ಬೆಳಕಿದ್ದಂಗ. ವಿಚಿತ್ರ ಅಂತಂದ್ರೆ ಬೆಂಕಿ ಒಳಗಡೆನೆ ಬೆಳಕದ, ಬೆಳಕಿನೊಳಗಡೆನೆ ಬೆಂಕಿ ಅದ. ಈ ಬೆಂಕಿ ಬೆಳಕ ಸಪರೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬೆಂಕಿಯೊಳಗಿನ ಬೆಳಕ ಹೆಕ್ಕೋದಲ್ಲ, ಅದು ಕಾವ್ಯದ ಕೆಲಸ. ಬೆಂಕಿಯೊಳಗಿನ ಬೆಳಕನ್ನ ಹೆಕ್ಕೋದು. ಇದನ್ನು ಬಗ್ಗೂರು ಅವರು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡ್ಯಾರ. ದುರ್ಯೋಧನ ಕಾಲು ಮುಕ್ಕೊಂಡು ಬಿದ್ದಿರ್ತಾನೆ, ಭೀಷ್ಮ ಸೆಗಸೆಯಾಗತನಾಗಿರ್ತಾನೆ. ದುರ್ಯೋಧನ ಅವನನ್ನ ನಮ್ಮ ಗದಾ ಯುದ್ಧದಲ್ಲಿ ಭೇಟಿ ಆಗ್ಲಿಕ್ಕೆ ಹೋಗ್ತಾನೆ. ಭೇಟಿ ಆಗ್ಲಿಕ್ಕೆ ಹೋಗಿ